ಇವತ್ತು ಇಡೀ ಕರ್ನಾಟಕಕ್ಕೆ, ಬರೀ ಬಿಜಾಪುರ ಅಲ್ಲ, ನಾನು ಬೆಂಗಳೂರು ಮಗಳಾದ್ರೂ ಕಲ್ಯಾಣ ಕರ್ನಾಟಕದ ಸೊಸೆ, ಕಲಬುರಗಿ ಸೊಸೆ. ನೋಡಿ, ನಾವು ಅಲ್ಲಿದ್ರು ನಮ್ಮ ಆನೇಕಲ್ ಶಿವಣ್ಣ, ನಮ್ಮ ಆನೇಕಲ್ ಶಿವಣ್ಣ ಅಲ್ರಿ ದೊಡ್ಡ ಹಿರೇ ಅಂದ್ರೆ ನಾವು ಆ ಭಾಗದವ್ರಿದ್ರು ಈ ಭಾಗದವ್ರಿದ್ರು ನಾವೆಲ್ಲ ಮಕ್ಕಳು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನೀವು ನಮ್ಮನ್ನ ಈ ವೇದಿಕೆಗೆ ಸೇರಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಮನಸ್ಸು ಮಾಡಿದ್ರೆ ಏನೇನ್ ಬೇಕಾದ್ರೂ ಸಾಧಿಸಬಲ್ಲೆ ಅನ್ನುವಂತ ಸಂದೇಶ ಇವತ್ತು ನಮ್ಮ ಹುಲಿಜಂತಿ ಮಾಳಿಂಗರಾಯರ ಆಚಾರ ಕೊಟ್ಟಾರೆ. ಪ್ರಕಾಶ್ ಜಾಲಗಿರವರಂತೂ ಅಕ್ಕ ಅಕ್ಕ ಅಕ್ಕನೇ ಬರ್ಬೇಕು, ಅಕ್ಕ ಅನ್ನೋದು ಒಂದು ಬಿಟ್ರೆ ಅವನ ಎದೆಯಲ್ಲಿ ನಾನು ನಿಜಾನ ಸಂಗೊಳ್ಳಿ ರಾಯನ ನೋಡ್ತೀನಿ ಕಣ. ನೀನು ಎದೆಯಲ್ಲಿ ನನಗೆಲ್ಲ ಮುಖ್ಯಂದರಿಗೂ ನಮಸ್ಕಾರ ಮಾಡ್ತಾ, ಯುವ ನಾಯಕರು ಬಹಳ ಕಡಿಮೆ ಇದಾರಪ್ಪ. ಆದ್ರೆ ನಾಗಲಕ್ಷ್ಮಿ ಒಬ್ಳು ಸಾಕು ವೇದಿಕೆನೆಲ್ಲ ಕೈ ತಗೊಳ್ತಿದ್ರು. ತಂಗಿರಿ ಬರ್ರಿ, ಯಾರು ಕರೆಯಲ್ಲ, ನನ್ ಜೋಡಿ ನಿಲ್ ಬರ್ರಿ, 4 ಜನ ಇದೀವಿ, ಬರ್ರಿ ನಿಂತ್ಕೊಳ್ಳಿ ಅಲ್ರಿ ಅಣ್ಣ, ನಿಂತ್ಕೊಳ್ಳಿ ಅಲ್ಲ, ಬರ್ರಿ. ನಮ್ಮ ಹೆಣ್ಮಕ್ಳಿಗೆ ಸ್ಥಾನ ಇರಲ್ರಿ, ವೇದಿಕೆ ಕರೆದ್ರು ಮೈಕ್ ಕೊಡಲ್ರಿ. ಅಂತದ್ರಲ್ಲಿ ನಾವು 4 ಜನಕ್ಕೆ ವೇದಿಕೆ ಕೊಟ್ಟಿದ್ದೀರಪ್ಪ, ಮೈಕ್ ಕೊಟ್ಟಿದ್ದೀರಪ್ಪ, ಮಹಿಳಾ ಆಯೋಗದ ಅಧ್ಯಕ್ಷನ ಕರೆಸಿ ಗೌರವಿಸಿದಿರಪ್ಪ. ಯಾವಾಗ ಒಂದು ಸಮಾಜ ಮುಂದೆ ಬರುತ್ತೆ ಅಂತಂದ್ರೆ ವೇದಿಕೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಇರಬೇಕು, ಸಮಾಜದ ಮಹಿಳೆಯರು. ಅವಾಗ್ಲೇ ಮಾತ್ರ ಸಮಾಜ ಮುಂದುವರಿಯಕ್ಕೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾವ ಸಮಾಜವನ್ನ ನೀವು ಕೇಳಿಸ್ಕೊಳ್ರೋ, ಯಾವ ಸಮಾಜವನ್ನ ನೀವು ನಮ್ ಸಮಾಜ ಬಹಳ ಬೆಳೆದೈತೆ ಅಂತ ಹೇಳ್ತಿರಲ್ರಿ, ನಿಮ್ ಸಮಾಜ ಬೆಳೆದಿದೆ ಅಂತ ನಿಮ್ಮನ್ನ ನೀವು ಲೆಕ್ಕ ಹಾಕಬೇಕಾದ್ರೆ ಆ ಸಮಾಜದ ಹೆಣ್ಣು ಮಗಳ ಸ್ಥಿತಿಗತಿಗಳನ್ನ ಅರಿಬೇಕು. ಅವಾಗ ಮಾತ್ರ ಆ ಸಮಾಜ ಬೆಳೆದಿದೆ ಅಂತ ಹೇಳಕ್ಕೆ ಸಾಧ್ಯ. ಹೌದಾ ಇಲ್ಲ? ನನ್ ಜೋಡಿ ನೀವೆಲ್ಲರೂ ನೋಡಿ, ನಮ್ ತಂಗಿ ಮೊದಲು ಹಾಡು ಹೇಳಿದ್ಲಂತೆ. ಯಾವ ಹಾಡು ಹಾಡಿದ್ಲು ಅಲ್ರು? ಹಣೆ ಮೇಲೆ ಎಲ್ರು ಹೇಳ್ತೀರಾ? ನನ್ ಜೊತೆ ಒಂದ್ಸಲ ಹೇಳ್ತೀರಾ? ನಾನು ಹೇಳದ್ಮೇಲೆ ಹೇಳ್ರಪ್ಪ. ಹಣೆ ಮ್ಯಾಲೆ ಬಂಡರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಕಂಬಳಿ ಯಾವ್ದಾದ್ರು ಕೊಡ್ರಪ್ಪ. ಹಣೆ ಮ್ಯಾಲೆ ಬಂಡರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ. ಹೇಳ್ರಿ, ಎಲ್ಲ ಎನರ್ಜಿ ಹೋಯ್ತಾ? ಅವಾಜ್ ಎಲ್ಲ ಹೋಗೈತೆ. ಸಮಯವನ್ನ ಪ್ಲೀಸ್ ಪಾಲಿಸಿ ಮೇಡಮ್. ಹಣೆ ಮ್ಯಾಲೆ ಬಂಡರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ. ನಮ್ಮ ಸಂಸ್ಕೃತಿ ಶ್ರೀಗಂಧ. ಆಲ್ರೆಡಿ ಪೇಪರ್ ಕೊಟ್ಬಿಟ್ಟಿದ್ದಾರೆ ಭಾಷಣ ಚಿಕ್ಕದಾಗಿ ಮಾಡಿ ಅಂತ. ಆಯೋಗದ ಅಧ್ಯಕ್ಷರಿಗೆ ಕೊಡ. ಯಾರು ಅವಮಾನಗಳಿಲ್ದೆ ಅಪಮಾನಗಳಿಲ್ದೆ ಒಂದು ನಾಯಕರಾಗಲ್ರಿ. ಕನಕದಾಸರನ್ನ ನೆನಪಿಟ್ಕೊಳ್ರಿ ನೀವು. ಅವರು ಮೊದಲು ಕನಕ ನಾಯಕ, ತಿಮ್ಮಪ್ಪ ನಾಯಕ, ನಾಯಕ ನಂತರ ದಾಸನಾದ್ರು. ನಾಯಕನಿಗೆ ಎಲ್ಲೆಲ್ಲಿ ಅವಮಾನಗಳು, ಅಯ್ಯೋ ಒಳಗೆ ಸೇರಿಸ್ತಿರ್ಲಿಲ್ಲ. ನಮ್ಮನ್ನ ನೀವು ರೋಡಲ್ಲಿ ಬಿಟ್ರು ಸಾಕು, ನಾವು ಬೀದಿಯಲ್ಲೇ ನಿಂತ್ಕೋತೀವಿ, ನಮಗೆ ವೇದಿಕೆನೂ ಬೇಕಾಗಿಲ್ಲ. ನಮಗೆ ನಿಮ್ ಜಾಗದಲ್ಲಿದ್ರೆ ಸಾಕು, ನಮಗೆ ವೇದಿಕೆ ನಮಗೆ ನೀವು ಎಲ್ಲಿ ಕೂತಿದ್ದೀರಾ ಅಲ್ಲೇ ಕೂತ್ರು ಸಾಕ್ರಿ. ನಮಗೆ ನಾವು ಕನಕದಾಸರ ಅಡಿಯಲ್ಲಿ ನಡೆಯುವಂತ ಮಗಳ್ರಿ, ಅಲ್ವೇನ್ರಿ? ಹೌದಾ ಇಲ್ಲ? ರಾಯಣ್ಣ ಬರೀ ಹೆಸರಲ್ರಿ, ರಾಯಣ್ಣ ಈ ಮಣ್ಣಿನ ಕಣ. ರಾಯಣ್ಣ ಸ್ವಾಭಿಮಾನ
ಅಪ್ರತಿಮ ದೇಶಭಕ್ತ ರಾಯಣ್ಣ ಅನ್ಯಾಯದ ವಿರುದ್ಧ ನಿಂತಿದ್ದಂತ ಕ್ರಾಂತಿಕಾರಿ ಮಗಾರಿ ಅಂತ ವಂಶಸ್ಥರು ನಾವೆಲ್ಲರೂ. ನಾವು ಖಂಡಿತವಾಗಲು ಎಷ್ಟೇ ಸೋಲುಗಳು ಬರಲಿ, ಎಷ್ಟೇ ಅಪಮಾನಗಳು ಬರಲಿ, ನಾವು ನಿಲ್ತೀವ್ರಿ. ಅಣ್ಣ ಹೇಳ್ತಾ ಇದ್ರು, ಅಣ್ಣ ಬರ್ರಿ ಅಣ್ಣ ಇಲ್ಲಿ, ನಾ ಸೋತೀನಿ, ಬರೀ ಸೋಲು ಉಳಿದ ಗೆದ್ರೆ ಅದು ಬರೀ ಗೆಲುವಷ್ಟೇ ರೀ. ಸೋತು ಗೆದ್ರೆ ಅದು ಇತಿಹಾಸ ಅಣ್ಣರೇ, ಇತಿಹಾಸ. ಯಾವಾಗ್ಲೂ ನಾನು ಹೆಚ್ಚಿಗೆನು ಮಾತಾಡಲ್ಲ ಬಿಡ್ರಿ. ಈಗ ಮಾತಾಡ್ಬೇಕಾ ಬ್ಯಾಡ್ರಿ? ನಮ್ಮ ಹೆಣ್ಮಕ್ಳು ಏನ್ ಹೇಳ್ತಾ ಇದಾರೆ ಗೊತ್ತಾ ಮೇಡಮ್, ನಾವು ಯಾರು ಮಾತಾಡಲ್ರಿ, ಒಬ್ರೇ ಮಾತಾಡ್ರಿ, ಆ ಟೈಮೆಲ್ಲ ತಗೋರಿ ಅಂತ. ಇರಲ್ರಿ, ನೆನಪಿಟ್ಕೊಳ್ರಿ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ರಾಯಣ್ಣನ ಜಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಇವತ್ತು ನೀವು ವಾಪಸ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಮಗ ನೀವು ರಾಯಣ್ಣನಾಗಿ ವಾಪಸ್ ಹೋಗ್ಬೇಕಾಗತ್ತೆ. ಹಂಗಂದ್ರೆ ಏನರ್ಥ? ನಿಮ್ಮೂರಿನಲ್ಲಿ ಪ್ರಶ್ನೆ ಮಾಡುವ ಅಧಿಕಾರವನ್ನ ಕಲಿಬೇಕು ನೀವು. ನಾನು ಈ ಭಾಗಕ್ಕೆ ಬಂದ್ರೆ ಎಲ್ಲರೂ ಕೇಳ್ತಾರೆ, ಮೇಡಮ್ ನಮ್ಮೂರಲ್ಲಿ ಶಾಲೆಯಲ್ಲಿ ಟೀಚರ್ಗಳಿಲ್ಲ, ನಮ್ಮೂರಿಗೆ ಬಸ್ ಬರಲ್ಲ, ನಮ್ಮೂರಲ್ಲಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ನಮ್ಮೂರಿಗೆ ರಸ್ತೆ ಇಲ್ಲ. ನೋಡಿ, ರಾಯಣ್ಣನ ಮಕ್ಕಳ್ರಪ್ಪ ನಾವು ಗುಲಾಮಗಿರಿ ಬದುಕನ್ನ ಬದುಕೋದಿಲ್ಲ. ಇದನ್ನ ನೀವು ವಾಪಸ್ ತಗೊಂಡೋಗ್ಬೇಕಾಗಿರೋದು. ಪ್ರಶ್ನೆ ಮಾಡುವುದನ್ನ ಕಲಿತಾಗ ಮಾತ್ರ ಈ ರಾಯಣ್ಣನ ಜಾತ್ರೆಗೆ ಒಂದು ಅರ್ಥ ಸಿಗತ್ತೆ. ನೆನ್ಪಿಟ್ಕೊಳ್ಳಿ ನೀವೆಲ್ಲರೂ. ಊರೊಳಗಡೆ ಎಂಟರಾಗುವಂತ ಯಾವುದೇ ನಾಯಕನಿಗೆ ಭಯ ಇರಬೇಕು. ರಾಯಣ್ಣನ ಮಕ್ಕಳಪ್ಪ ಪ್ರಶ್ನೆ ಮಾಡ್ತಾರೆ, ಅನ್ಯಾಯ ಆದ್ರೆ ಹೋರಾಟ ಮಾಡ್ತಾರೆ. ನಾವು ಅವರಿಗೆ ಮಾಡಬೇಕಾದಂತ ಎಲ್ಲವನ್ನು ಮಾಡದೆ ಹೋದ್ರೆ ಮಂಡಿ ಊರ್ಸಿ ಕೆಳಗಿಳಿಸ್ತಾರೆ ಅನ್ನುವಂತ ಸಂದೇಶ ನೀವು ತಗೊಂಡೋಗ್ತೀರಾ? ಎರಡನೇದು, ಎಲ್ಲಾರು ಸೇವೆ ಮಾಡಿದ್ ಸಾಕು ಅಂತ ನಮ್ಮ ಮೋಹನ್ ಯಾರು ನಮ್ಮ ಮೋಹನ್ ಮೇದಿಯವ್ರು ಹೇಳ್ತಾ ಇದ್ರು. ಕರೆಕ್ಟ್ ರೀ. ನಮ್ಮನ್ನೆಲ್ಲ ಬರೀ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಹೆಂಗ್ರಿ? ನಾವು ನಾಯಕ ಒಂದು ಸಾಮ್ರಾಜ್ಯವನ್ನ ಕಟ್ಟಿದಂತ ವಂಶದಿಂದ ಬಂದವ್ರಿ ನಾವು ಸಹ ನಾಯಕರಾಗಿ ಹೊರಡ್ಬೇಕ್ರಿ. ಎಷ್ಟೋ ಜನ ಹೇಳ್ತಾರ್ರಿ, ಗುರುಗಳೇ ನಮಗ್ ಕೇಳ್ತಾರ್ರಿ, ಹೆಣ್ಣು ಮಗಳಿಕ್ಕಿ ಹತ್ರ ಏನ್ ಶಕ್ತಿ ಇರ್ತದ? ಅಪ್ಪ ಇಲ್ರಿ, ಅಪ್ಪ ನಾಯಕ ಇಲ್ರಿ, ಅಪ್ಪ ಸತ್ತಾರ್ರಿ. ನಮ್ಮಪ್ಪ 21 ವರ್ಷ ಆಯ್ತ್ರಿ. ರಾಜಕಾರಣಕ್ಕೆ ಬರೋರಿಗೆಲ್ಲ ಅಪ್ಪ ಇರ್ಬೇಕ್ರಿ ಅಂತ ಹೇಳ್ತಾರ್ರಿ. ಈ ಹೆಣ್ಮಗಳ ಹತ್ರ ರೊಕ್ಕ ಇಲ್ರಿ, ಈಕಿ ಅಂದ್ರಿ ನಾಯಕಿ ಆಗ್ತಾಳೆ ಅಂತ ಎಷ್ಟೋ ಇಂಥ ವೇದಿಕೆಗಳ ಮೇಲೆ ಹತ್ತಿಸ್ದೆ ಕೆಳಗಡೆನೆ ಇಟ್ಟು ವೇದಿಕೆ ಮೇಲೆ ಅಪಮಾನ ಮಾಡಿದ್ದಾರೆ. ನಾನ್ ತಲೆನೇ ಕೆಡಿಸ್ಕೊಳಲ್ರಿ. ತಂದೆ ಇಲ್ದು ಮಗಳಾದ್ರೂ ಸತ್ಯದ ಪ್ರೇರಣೆ ನನಗೆ ರಾಯಣ್ಣ, ಸಾಮಾಜಿಕ ಬದ್ಧತೆಗೆ ಪ್ರೇರಣೆ ಡಾಕ್ಟರ್ ಅಂಬೇಡ್ಕರ್, ಮಾನವೀಯತೆಗೆ ಪ್ರೇರಣೆ ನನಗೆ ಈ ನಾಡಿನ ಕಲ್ಯಾಣ ಕರ್ನಾಟಕದ ಕ್ರಾಂತಿಯನ್ನ ಹುಟ್ಟಿಸಿದಂತ ಬಸವಣ್ಣ. ಇವರೆಲ್ಲರೂ ರಾಯಣ್ಣನ ಕೃಪೆ, ಅಂಬೇಡ್ಕರ್ ಅವರ ಶಕ್ತಿ, ಬಸವಣ್ಣನವರ ಮನುಷ್ಯತ್ವ ಇಷ್ಟಿದ ಮೇಲೆ ಯಾವ ಸಂಪತ್ತಿದ್ದವರು ಏನು ಮಾಡಕ್ ಆಗುದಿಲ್ರಿ. ಸತ್ಯವಾಗಿ ನಡೀತೀವ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಭಗವಂತ ಅಲ್ಲಿ ಕರ್ಕೊಂಡೋಗ್ಲಿ, ಏನು ಆಸೆ ಇಲ್ಲ. ಸೇವೆ ಒಂದೇ. ರಾಯಣ್ಣನ ಹತ್ರ ದುಡ್ಡು
ಸಾವಿರಾರು ಜನ ನನ್ನ ಜೊತೆ ಇದ್ದಾರೆ. ಕಿತ್ತೂರನ್ನ ಉಳಿಸ್ಬೇಕು, ಅವರಿಗೆ ಉಳಿಸ್ಬೇಕವ್ವ ತಾಯಿ ಅಂತ ಭಿಕ್ಷೆ ಬೇಡ್ತಾರೆ. ಅವರು ಬಂದು ಜನ ಹೇಳ್ತಾರೆ, ಒಂದು ಹೆಣ್ಣು ಮಗಳು ಬರ್ತಾಳೆ, ತನ್ನ ಮಾಂಗಲ್ಯವನ್ನು ಕೊಡ್ತಾಳೆ. ರಾಯಣ್ಣ, ಈ ಮಾಂಗಲ್ಯವನ್ನು ತಗೊಂಡೋಗಿ ರಾಯಣ್ಣ ನೀನು. ರಾಯಣ್ಣ ಹೇಳ್ತಾನೆ, ಈ ಮಾಂಗಲ್ಯವನ್ನು ತಗೊಂಡೋಗಿ ನಾನೇನ್ ಮಾಡ್ಲಿ? ನಿನಗೊಬ್ಬ ಮಗ ಇದ್ರೆ ಮಗನನ್ನ ಕೊಡು. ಈ ದೇಶಕ್ಕೋಸ್ಕರ ಅವರು ಪ್ರಾಣ ಬಿಟ್ರೆ ಅಂತ ಹೇಳಿದಾಗ ಒಬ್ಬ ತಾಯಿಗೆ ಒಬ್ಬ ಮಗ ಇರ್ತಾನೆ, ಕುರುಡನನ್ನ ಕರ್ಕೊಂಡ್ಬಂದು ಕೊಡ್ತಾಳೆ. ನಿನ್ನ ಮಗ ಕುರುಡ, ತಾಯಿ ನಾ ಏನ್ ಮಾಡ್ಲಿ ಅಂದಾಗ ತಾಯಿ ಹೇಳ್ತಾಳೆ, ರಾಯಣ್ಣ ನಿನ್ನನ್ನು ಯಾರಾದ್ರೂ ಹೊಡೆಯಕ್ಕೆ ಬಂದ್ರೆ ನನ್ನ ಮಗನಿಗೆ ಬೀಳ್ಲಿ ಆ ಏಟು. ರಾಯಣ್ಣ ನೀನು ಉಳಿಬೇಕು ಈ ಭೂಮಿಯಾಗ ಅಂತ ಹೇಳ್ತಾಳೆ ಆ ತಾಯಿ. ಆ ತಾಯಿ ನಿಮ್ಮೆಲ್ಲರ ತಾಯಿ ಆಗಬೇಕು. ನನಗೆ ನೀವೆಲ್ಲ ರಾಯಣ್ಣರೇ, ನನಗೆ ನೀವೆಲ್ಲರೂ ನೆನಪಿಟ್ಕೊಳ್ಳಿ. ರಾಯಣ್ಣನಿಗೆ ಯಾವುದು ಜಾತಿ ಇರಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನೇ ತಾಯಿ. ಆ ತಾಯಿಗೆ ಎಲ್ಲರೂ ರಾಯಣ್ಣನೇ. ಇವತ್ತಿನಿಂದ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ರಾಯಣ್ಣ ಹುಟ್ಟು ಬರಲಿ, ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟು ಬರಲಿ. ಮೇಡಮ್ ಪ್ಲೀಸ್. ಆಯ್ತು, ಮುಗೀತು. ಪ್ಲೀಸ್. 5 ನಿಮಿಷ ಆಯ್ತ್ರಿ. 5 ನಿಮಿಷ ರೀ. 5 ನಿಮಿಷ ರೀ. 5 ನಿಮಿಷ ಆಯ್ತ್ರಿ. ಇಲ್ಲಿ ಕೇಳ್ರಿ, ಕಡೆಗೊಂದು ನಿಮ್ಮ ಮನೆಯಲ್ಲಿರುವಂತ ಪ್ರತಿಯೊಂದು ಹೆಣ್ಣು ಮಗಳನ್ನ ಓದಿಸಿ. ನಮ್ಮೂರು ಮಾರೇನಹಳ್ಳಿ ಒಂದು ಹಳ್ಳಿ ರೀ. ಋತುಮತಿ ಆದ್ಮೇಲೆ ಮೈ ನೆರೆದ ಮೇಲೆ ಆ ಹೆಣ್ಣು ಮಗಳನ್ನ ಮದುವೆ ಮಾಡಿಬಿಡ್ತಿದ್ರಿ ನಮ್ಮ ಊರಲ್ಲಿ. ನಮ್ಮ ತಂದೆ ಹೇಳ್ತಾರೆ ನಮ್ಮ ತಾಯಿಯವ್ರಿಗೆ, ನನ್ನ ಮಗಳನ್ನ ನಾನು ಓದಿಸ್ತೀನಿ, ನಾನು ಮದುವೆ ಮಾಡೋದಿಲ್ಲ ಅಂತ. ನಾನು ಓದ್ತೀನಿ, ಆ ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲನೇ ಡಾಕ್ಟರ್ ಆಗ್ತೀನಿ. ಇವತ್ತು ನೋಡ್ರಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ವಿಜಯಪುರ ಜಿಲ್ಲೆಯ ವೇದಿಕೆಗೆ ಬಂದಿನ್ರಿ. ನಿಮ್ಮನೆ ಪ್ರತಿಯೊಂದು ಹೆಣ್ಣು ಮಗಳನ್ನ ಓದಿಸ್ಬೇಕ್ರಿ. ಇದು ಇವತ್ತು ರಾಯಣ್ಣ ಜಾತ್ರೆಯ ಪ್ರಮಾಣ. ಮಾಡ್ತೀರಾ? 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 ನಿಮ್ಮನೆ ಹೆಣ್ಣು ಮಗಳಿಗೆ ಯಾರು ಹೊಡಿಬಾರ್ದ್ರಿ, ಬೈಬಾರ್ದ್ರಿ, ಗೌರವಿಸ್ಬೇಕ್ರಿ. ನೀವು ರಾಯಣ್ಣನ ಮಕ್ಕಳೇ ಆಗಿದ್ರೆ ಆ ತಾಯಿಯನ್ನ ಗೌರವಿಸ್ಬೇಕ್ರಿ. ಗೌರವಿಸ್ತೀರಾ? ಗೌರವಿಸ್ತೀರಾ? ಕಡೆಯದಾಗಿ 2 ಲೈನ್ ಸಂಕಲ್ಪ ನಿಮ್ ಕೈಯಲ್ಲೆಲ್ಲ ಮಾಡಿಸ್ಬಿಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಇಲ್ಲಿ ಬಹಳಷ್ಟು ಬಿಜಾಪುರದವ್ರು ಎಲ್ಲಾ ಭಾಗದಿಂದ ಬಂದಿದ್ದೀರಪ್ಪ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಡೆಯದಾಗಿ ನಮ್ಮ ಸಂಕಲ್ಪ ರಾಯಣ್ಣ ಅಂತ ಹೆಸರು ಸೇರಿಸ್ರಿ. ಸಾಕಾ? ಓಕೆ, ಸರಿನಾ? ಸ್ವಾಭಿಮಾನಕ್ಕೆ ಜೋರಾಗಿ, ಇನ್ನೂ ಜೋರಾಗಿ ಬರಬೇಕು. ಸ್ವಾಭಿಮಾನಕ್ಕೆ, ನ್ಯಾಯಕ್ಕಾಗಿ, ನಾಯಕತ್ವಕ್ಕಾಗಿ, ಹೋರಾಟಕ್ಕಾಗಿ, ಶಿಕ್ಷಣಕ್ಕಾಗಿ, ಒಬ್ಬರಿಗಾಗಿ ಅಲ್ಲ ಎಲ್ಲರಿಗೂ, ಒಬ್ಬರಿಗಾಗಿ ಅಲ್ಲ ಎಲ್ಲರಿಗೂ, ಎದರದೆ ಮುಂದೆ ನಡೆಯೋಣ, ಎದರದೆ ಮುಂದೆ ನಡೆಯೋಣ. ಜೈ ರಾಯಣ್ಣ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ಎಲ್ಲರೂ ಒಂದ್ಸಾರಿ ಜೋರಾಗಿ ಚಪ್ಪಾಳೆಯನ್ನು ಕಟ್ಟೋಣ. ನನ್ನೆಲ್ಲ ಹಾರೈಕೆ, ಆಶೀರ್ವಾದ ನಿಮ್ಮ ಮನೆ ಮಗಳಿದ್ದ ಹಾಗೆ, ಚಿಕ್ಕವ್ರಿಗೆ ತಾಯಿ ಇದ್ದ ಹಾಗೆ, ಮಹಿಳಾ ಆಯೋಗದ ಅಧ್ಯಕ್ಷೆಯ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ಯಾವುದೇ ಕೆಲಸ ಇರಲಿ, ನೀವು ಬಂದ್ರೆ ಎಂತ ಆಫೀಸರ್ ಇರ್ಲಿ, ಯಾವ ಪೊಲೀಸ್ ಆಫೀಸರ್ ಇರ್ಲಿ, ನಾನು ನಿಮ್ ಜೊತೆ ಶಕ್ತಿಯಾಗಿ ಕಡೆ